ಸೊ ಗೈಸ್, ನಾನು ನೆನ್ನೆ ವ್ಲಾಗ್ನ ಅಪ್ಲೋಡ್ ಮಾಡಲಿಲ್ಲ. ಅಮ್ಮನಿಗೆ ಜಾಸ್ತಿ ಹಾರ್ಟ್ ಪೇನ್ ಆಗೋಯ್ತು. ಅದು ಎಷ್ಟು ಗಲೀಜ್ ನನ್ನ ಮಗ ಅಂದರೆ ಫುಲ್ಲು ಗೈಸ್. ಸೊ ಫೈನಲಿ ಬಂದಿದ್ದೀವಿ. ಅದೇನೋ ಹೊಸ್ದಾಗಿ ಚಿಕನ್ ಏನು ಆರ್ಡ್ರ್ ಮಾಡೋದು, ಚಿಕನ್ನು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇರೋದು ಅಂತ ಅಂದರೆ ಫಿಲಮ್ ನೋಡೋಕೆ ಹೋಗ್ತಾ ಇದ್ದೀನಿ. ಯಾವ ಫಿಲಮ್ ಹೇಳ್ರಿ? ನಮ್ಮ ಬಾಸ್ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆಯಲ್ಲ. ಸೊ ಫಸ್ಟ್ ಶೋ ಹೋಗೋಣ ಅಂದ್ಕೊಂಡೆ. ಸೊ ಟಿಕೆಟ್ ಎಲ್ಲೂ ಸಿಗಲಿಲ್ಲ. ಟಿಕೆಟ್ ಸಿಕ್ಕಿದ್ರು ನಾನು ಒಬ್ಬನೇ ಹೋಗ್ಬೇಕಾಯ್ತು. ನಮ್ಮ ಬಾಸ್ ಬರ್ತಾ ಇರಲಿಲ್ಲ, ರಾಜು ಬಾಸು. ಅದಕ್ಕೋಸ್ಕರ ಸುಮ್ಮನೆ ಅವ್ನು ಇಲ್ಲದೆ ನಾನು ಒಬ್ಬನೇ ಹೆಂಗೆ ಹೋಗೋದು ಅಂದ್ಬಿಟ್ಟು 10:20 ಶೋಗೆ ಟಿಕೆಟ್ಸ್ ಬುಕ್ ಆಗೈತೆ. ಸೊ ಹೋಗ್ಬೇಕು ಇವಾಗ. ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು, ರಾಜು ಮತ್ತು ರಾಜು ಇಬ್ಬರು ಫ್ರೆಂಡ್ಸ್ ಬರ್ತಾರೆ. ಇವನ್ ಜೊತೆ ಯಾರ್ಯಾರು ನೋಡಿದ್ದೀರಲ್ಲ ಈ ಮನ್ಮಥನ ನೋಡಿ ಗೈಸ್. ಬಂದಾಗಿಲ್ಲ ನಾವು ಚೆನ್ನಾಗಿ ಮಲ್ಕೊತಾರೆ. ಸೊ ನಾನು ಇವಾಗ ಅವ್ರ ಜೊತೆ ಹೋಗ್ಬೇಕು. ನಾನು ರಾಜು ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿಗೆ. ಇನ್ನೊಂದು ಸ್ವಲ್ಪ ಮನೆ ಬಿಡ್ತೀವಿ. ಸೌಂಡ್ ಕಡಿಮೆ ಕೊಡಲೇ ರೂಸ್ ನನ್ನ ಮಗ. ಸೊ ಇವಾಗ ರೆಡಿ ಎಲ್ಲ ಟಿಫನ್ ಎಲ್ಲ ಆಗಿತ್ತು. ನಾನು ರೆಡಿನೂ ಆಗಿದ್ದೀನಿ. ಮನೆ ಬಿಟ್ಟಾಗ ಬ್ಲಾಗ್ ಕಂಟಿನ್ಯೂ ಮಾಡ್ಕೊಂಡು ಬರ್ತೀನಿ. ಲೆಟ್ಸ್ ಗೋ. ನಮ್ಮ ರಾಜು ನೋಡ್ರಿ ಹೆಂಗೆ ಆಡ್ತಾನೆ ಅನ್ನಿಸ್ತಾರೆ. ಮೋಟಿವೇಶನ್ ಟೈಮ್ ಐತಿ. 25 ಮಿನಿಟ್ಸಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಇದ್ದೀವಿ ಬೈಕಲ್ಲಿ. ಸೊ ಬನ್ನಿ ನೋಡೋಣ. ಸೊ ಗೈಸ್ ಹೋಗ್ತಾ ಇದ್ದೀವಿ, ಬನ್ನಿ ಗೈಸ್. ಸೊ ಫೈನಲಿ ಬಂದಿದ್ದೀವಿ ಥಿಯೇಟರ್ ಒಳಗೆ. ಎಲ್ಲ ಫುಲ್ಲು ಹೌಸ್ಫುಲ್ ಆಗೈತೆ ಎಲ್ಲನೂ. ಅದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫುಲ್ಲು ನೋಡ್ರಿ ಸೆಲೆಬ್ರೇಷನ್. ರಾಜು ನಾನು ಕರ್ಕೊಂಬರೋದೇ ತಪ್ಪು. ನನ್ನ ಜೊತೆಗೆ ಬಂದಾಗಿಲ್ಲ ಈ ಡಾಮಿನೋಸ್ ಒಂದು ಕರ್ಕೊಂಬಂದ್ಬಿಡ್ತಾನೆ, ಸೇಲ್ಸ್ ಜಾಸ್ತಿ ಆಗಲಿ ಅಂದ್ಬಿಟ್ಟು. ಅಷ್ಟೇ ಬಂದಾಗೆಲ್ಲ ಆನಿಯನು ತೊಗೊಳ್ತಾ ಇದ್ದೀವಿ. ನಾವು ತೊಗೊಂಡು ರಾಜುಗೆ ಫುಲ್ಲು ಅರ್ಜೆಂಟ್ ಸುಸ್ಸು. ಅವ್ನು ಇಲ್ಲಿ ಡಾಮಿನೋಸಲ್ಲಿ ಹೋಗ್ತಾನೆ. ಯಾಕೆ ಅಂತಂದರೆ ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾನಂತೆ. ಅಲ್ಲಿರೋದು ಡಾಮಿನೋಸ್ ಹತ್ರ ಲೈಟ್ ವಾಶ್ರೂಮ್. ನಡ್ಕೊಂಡು ಹೋಗ್ತಾ ಇರ್ತಾನಂತೆ. ಸಡನ್ನಾಗಿ ಗ್ಯಾಸ್ ಬಂದು ಪುರ್ರ ಅಂದ್ಬಿಟ್ರೆ ಎಲ್ಲರೂ ನೋಡಿ ನಗ್ತಾರೆ. ನೋಡಿ ಎದ್ದೋಯ್ತಾರೆ. ನಮ್ಮ ರಾಜು ನಮ್ಗೆ ಟ್ರೀಟ್ ಕೊಡಿಸ್ತಾನೆ, ತಿನ್ಕೊಂಡು ಹೋಗೋದು. ನಾನು ಅದೇನೋ ಹೊಸ್ದಾಗಿ ಚಿಕನ್ ಏನು ಆರ್ಡ್ರ್ ಮಾಡೋದು, ಚಿಕನ್ನು. ಆಮೇಲೆ 2 ಪೀಸ್. ಅವನಂತೂ 2 ತಿನ್ನೋಣ. ನಾನು ಇದು ತಿಂತೀನಿ, ಅದು ಅವನು ತಿಂತಾನೆ. ತಿನ್ಬಿಟ್ಟು ಹೋಗೋಣ. ಲೆಟ್ಸ್ ಗೋ. ಅದು ಎಷ್ಟು ಗಲೀಜ್ ನನ್ನ ಮಗ ಅಂದರೆ ನಮ್ಮ ಫ್ರೆಂಡು ಕಟ್ಟೆ ಅವಳಲ್ಲ, ಅವ್ಳು ಫೋನ್ ಮಾಡೋಳು ವಿಡಿಯೋ ಕಾಲಲ್ಲಿ. ಅವಳು ತೋರ್ಸೋಕೆ ಹೋಗಿ ಫೋನಲ್ಲಿ ಎಂಜಿಲು ಬಿಟ್ಟ. ಚೀ ಗಲೀಜ್ ನನ್ನ ಮಗನೇ. ಬರ್ತೀನಿ ಅಲ್ಲಿಗೆ. ಬರಲ್ಲ ಬೇಡ ಅಷ್ಟು ಹೇಳು. ಖಾಲಿ ಆಗೈತೆ. ಖಾಲಿ ಆಗಿರೋ ಬಾಕ್ಸ್ ತತ್ತಿ ಕೊಡ್ತೀನಿ. ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ನಿಮ್ಮ ಚಿಕ್ಕಪ್ಪಂಗೆ ಹೇಳ್ಬಿಟ್ಟು ಫೋನ್ಪೇ ಮಾಡೋಣ ನನ್ನ ನಂಬರ್ಗೆ.
ಬರ್ತೀನಿರು ಅಲ್ಲೇ ಇವ್ನು ತಿಂತವನೆ ನನಗೆ ನಾನು ಬೇಡ ಅಂದ್ರೆ ತಿನ್ಸ್ತಾವನ್ಲೇ. ನಂದೇ ಕಾಸು ಇಸ್ಕೊಬಿಟ್ಟು ನಂದು 500 ರೂಪಾಯಿ ರೋಲ್ ಮಾಡ್ದೆ ಕಣೆ ಇವತ್ತು. ನೋಡು ಬೇಡ ಅಂದ್ರೆ ತಿಂತ ಬಂದಿದ್ದಕ್ಕೆ 500 ರೂಪಾಯಿ ರೋಲ್ ಮಾಡೋದ್ಲಿ. ನೀನು ಎಷ್ಟೇ ಡೌಗಳು ಮಾಡಿದ್ರೆ ನನಗೆ ಕೊಡ್ಸಲ್ಲ, ಚಿತ್ರಂಗ್ ಕೊಡಿಸ್ತೀನಿ. ಎಲ್ಲಿ ಕೇಳೋ ಯಶೋ ಗೈಸ್ ನಮ್ಮ ಹೀರೋಯಿನ್ ಬಂದಿದ್ದಾರೆ ನೋಡಿ. ಚೆನ್ನಾಗಿಲ್ಲ ಆದರೆ ಯಾರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ಚೆನ್ನಾಗಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ರೆಡಿ ಆದಾಗ ತೋರಿಸ್ತೀನಿ. ಅವಳು ಚೆನ್ನಾಗಿಲ್ದಿರುವಾಗ ಅವಳು ಮುಖ ತೋರಿಸಲ್ಲ, ಒಂದು ಸ್ವಲ್ಪ ಸುಮಾರಾಗಿ ರೆಡಿ ಆಗಿರ್ತಾರೆ ಗೊತ್ತಾ. ಮೇಕಪ್ ಗೀಪಾಗ ಹಾಕೊಂಡಾಗ ಮಾತ್ರ ಅವಳು ರವಿ ನಂದೊಂದು ಫೋಟೋ ಹಿಡಿಯೋ ನಂದು ಅಂತಾಳೆ. ಅದು ಬಿಟ್ಟರೆ ನೋಡ್ರಿ ರಿಯಲ್ ಆಗಿ ಒರಿಜಿನಲ್ ಹುಡುಗಿರ ಅಂದರೆ ಇದೆ. ಏನು ಮೇಕಪ್ ಇಲ್ಲ ಏನಿಲ್ಲ. ಇವಾಗ ಮುಖ ತೋರ್ಸಕ್ಕೆ ಹೇಳ್ರಿ ಅವ್ಳು ಧೈರ್ಯ ಇದೆ. ನಾನು ಏನೂ ಹಾಕಲ್ಲ ಮಗುಕ್ಕೆ, ನಾನು ಡೈಲಿ ತೋರಿಸ್ತೀನಿ. ಆದರೆ ಅವಳು ತೋರಿಸಲ್ಲ. ಯಾಕೆ ಹೇಳ್ರಿ, ಇವಾಗ ಅವಳು ತೋರಿಸಿದ್ರೆ ನೀವು ಎಲ್ಲ ಭಯ ಬಿದ್ದು ಹೋಗ್ಬಿಡ್ತೀರಾ. ಸೇಮು ಅಲ್ಲೊಂದು ಪಕ್ಕದಲ್ಲಿ ಬರ್ತೈತೆ ನೋಡ್ರಿ, ಇಲ್ಲಿ ಅದೇ ಚೆನ್ನಾಗೈತೆ ಎಷ್ಟೊಂದು ಇವ್ರಿಗಿಂತ. ಇವಾಗ ಯಾಕೆ ನೀನು ಹುಡುಗಿನೇ ತಾನೆ ಬಾ ನೋಡು ಅವಳೇ ಹೇಳ್ತಾಳೆ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿರೋ ಮೂವಿ ಗೈಸು ಎಲ್ಲ ಮುಗೀತು. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಜ್ಯೂಸ್ ತಂದು ಕೊಟ್ಟಿದ್ದ, ಹೊಟ್ಟೆ ಹೋಗ್ತಿದ್ದೆ. ಇಷ್ಟೇ ನೋಡಿ ಗೈಸ್. ಎಲ್ಲ ಆದ್ಮೇಲೆ ಹಿಂಗೆ ಕೊಟ್ಬಿಟ್ಟು ಹೋಗ್ತಾರೆ. ನೀಟಾಗಿ ಹಾಕಿ ಹೋಗ್ಲಿ. ಈಗ ಓಲಿ ಗಾಡಿ ವರ್ಷಕ್ಕೆ ಬೇಕಿತ್ತು. ಆಯ್ತು, ಹುಷಾರಾಗಿ ಹೋಗು. ಸರಿ, ನಾನು ಹುಷಾರು, ಬಾಯ್. ಸೊ ಗೈಸ್ ಅಲ್ಲಿಂದ ಬಂದು ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬೀರಲ್ಲೆಲ್ಲ ಹಂಗೆ ತೆಗೆದುಬಿಟ್ಟಿದ್ದೀನಿ. ಸೊ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಇವಾಗ ಊಟ ತಿನ್ನಬೇಕು. ಹೊಟ್ಟೆ ಒಂಥರ ನೋವ್ತೈತೆ. ಅದಕ್ಕೆ ಊಟ ಹಾಕ್ಕೊಂಡಿದ್ದೀನಿ. ಯೂಟ್ಯೂಬ್ ನೋಡ್ಕೊಂಡು ಊಟ ಮಾಡೋದು. ಪಾಪ ರಾಜು ಸ್ಪ್ರೈಟ್ ತಂದು ಕೊಟ್ಟವನೆ. ಸ್ಪ್ರೈಟ್ ಕುಡಿ 7 ಅಪ್ ಇದನ್ನು ಕುಡಿದ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ರೆಸ್ಟ್ ಮಾಡ್ತೀನಿ. ಯಾಕೆಂದರೆ ಬೆಳಗ್ಗೆಯಿಂದ ಮೂವಿ ನೋಡ್ಕೊಂಡು ಬಂದೆ, ಅಲ್ಲಿಂದ ಅಲ್ಲಿ ಇಷ್ಟ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ನೀವು ಊಟ ಮಾಡಿಲ್ಲ ಅಂದರೆ ನೀವು ಊಟ ಮಾಡಿ. ಆ್ಯಂಡ್ ಮೂವಿ ರಿವ್ಯೂ ಕೊಟ್ಟಿಲ್ಲ ನಾನು. ಮೂವಿ ರಿವ್ಯೂ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ನನಗೇನಂತಂದರೆ ಪರ್ಸ್ನಲಿ ಗೈಸ್, ಆಮೇಲೆ ಏನೇನು ಅನ್ಕೊಳಕ್ಕೆ ಹೋಗ್ಬಿಡಿ. ಪರ್ಸ್ನಲಿ ಗೈಸ್ ನನಗೆ ನಿಜವಾಗ್ಲೂ ಚೆನ್ನಾಗಿದೆ. ಊಟ ತಿಂತಿದ್ದೀನಿ. ಊಟ ತಿಂದು ಹೋಗೋಣ, ಲೆಟ್ಸ್ ಗೋ. ಹೋಗೋಣ ಅಂತ ಇದ್ದೀನಿ. ನಾನು ಎಲ್ಲೂ ಹೋಗಲ್ಲ. ಸ್ವಲ್ಪ ಊಟ ತಿಂದು ರೆಸ್ಟ್ ಮಾಡಿ ನಮ್ಮ ಅಮ್ಮ ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ನಾನು ಇಷ್ಟೊತ್ತು ಮಲಗಿ ಇವಾಗ ಎದ್ದು ಎಲ್ಲಿಗೆ ಹೋಗ್ತಾಯಿದ್ದೀನಿ, ಮಮ್ಮಿ ಜೊತೆ ಆಚೆ ಹೋಗ್ತಾಯಿದ್ದೀನಿ. ಸೊ ಸ್ವಲ್ಪ ATM ಹೋಗಿ ಮನಿ ವಿಡ್ರಾ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಏನೇನು ತರೋದಿದೆ, ಅದಕ್ಕೋಸ್ಕರ ಇವಾಗ ಹೋಗ್ತಾಯಿದ್ದೀನಿ. ಎದ್ದು ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದೆ, ಒಳ್ಳೆ ಸ್ಲೀಪ್ ಮಾಡಿದೆ. ಸೊ ಇನ್ನೂ ಬ್ಲಾಗ್ ಎಡಿಟ್ ಮಾಡಿಲ್ಲ, ಹೋಗಬೇಕು. ಲೆಟ್ಸ್ ಗೋ. ಇವಾಗ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಜ್ಯೂಸ್ ಕುಡ್ಕೊಂಡು ನಾನು ಹೋಗೋದು. ಜ್ಯೂಸ್ ಕುಡ್ಕೊಂಡು ಹೋಗೋಣ, ಲೆಟ್ಸ್ ಗೋ. ನಾನು ಪೊಮೊಗ್ರೆನೇಟ್ ಆರ್ಡರ್ ಮಾಡಿದ್ದೀನಿ ವಿತೌಟ್ ಶುಗರ್. ನಮ್ಮ ಅಮ್ಮನಿಗೆ ಅಷ್ಟೇ ವಿತೌಟ್ ಶುಗರ್ ಪೊಮೊಗ್ರೆನೇಟ್ ಕುಡ್ಕೊಂಡು ಹೋಗೋಣ. ಸೊ ಗೈಸ್ ಜ್ಯೂಸ್ ಕುಡ್ದಾಯಿತು. ನಮ್ಮ ಆಂಟಿನೂ ಬಂದರು. ನಮ್ಮ ಆಂಟಿನೂ ಜ್ಯೂಸ್ ಕುಡಿತಾರೆ ಜೊತೆಲಿ. ಆ್ಯಂಡ್ ಇವಾಗ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇನ್ನೂ ಬ್ಲಾಗ್ ಎಡಿಟ್ ಮಾಡಿಲ್ಲ ನಾನು. ಬ್ಲಾಗ್ ಎಡಿಟ್ ಮಾಡಬೇಕು ಮನೆಗೆ ಹೋಗಿ. ಬೇಜಾನ್ ಕೆಲಸ ಇದೆ ಇವತ್ತು, ಹೋಗಿ ಮಾಡೋಣ. ಇಟ್ಸ್ಕೋ. ಸೊ ಗೈಸ್ ಈ ವ್ಲಾಗ್ ಇಲ್ಲಿ ಮನೆಗೆ ಬಂದೆ ನಾನು. ಈ ವ್ಲಾಗ್ ನಿಮ್ಗೆ ಚಿಕ್ಕದು ಅನ್ಸಿರ್ಬೋದು, ಆದರೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಇರ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ಟೇಕ್ ಕೇರ್. ಲವ್ ಯು ಆಲ್, ಬಾಯ್. ಲವ್ ಯು ಆಲ್. ಸೊ ಗೈಸ್ ನಾನು ವ್ಲಾಗ್ನ ಅಪ್ಲೋಡ್ ಮಾಡಲಿಲ್ಲ. ಯಾಕೆ ಅಂತಂದರೆ ಸಡನ್ಲಿ ನಮ್ಮ ಅಮ್ಮನಿಗೆ ಜಾಸ್ತಿ ಹಾರ್ಟ್ ಪೇನ್ ಆಗೋಯಿತು. ಸೊ ಅದಕ್ಕೋಸ್ಕರ ಸ್ವಲ್ಪ ಆಸ್ಪತ್ರೆ ಕರ್ಕೊಂಡೋಗಿದೆ. ಅದಕ್ಕೋಸ್ಕರ ನೀನು ವ್ಲಾಗ್ ಅಪ್ಲೋಡು ಮಾಡೋಕ್ಕಾಗಲಿಲ್ಲ, ಎಡಿಟು ಮಾಡೋಕ್ಕಾಗಲಿಲ್ಲ. ಇದರ ವ್ಲಾಗಲ್ಲಿ ಲಾಸ್ಟಲ್ಲಿ ನಾನು ನಮ್ಮ ಅಮ್ಮನ ಜೊತೆ ಅಂಗಡಿಗೆ ಹೋಗಿ ಅಲ್ಲೂ ಓಡಾಡಿಕೊಂಡು ನಮ್ಮ ಅಮ್ಮನ ಜೊತೆ ಜ್ಯೂಸ್ ಕುಡ್ಕೊಂಡು ಬಂದೆ. ಅದಾದಮೇಲೆ ಈ ಥರ ಆಗಿದ್ದು ನೈಟ್ ಬಂದು ಕುತ್ಕೊಂಡಾದ್ಮೇಲೆ ಒಂದು ಇನ್ಸಿಡೆಂಟ್ ಆದಾಗಿಂದ ಆ ಇನ್ಸಿಡೆಂಟ್ನ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಬೇಜಾರಾಯಿತು. ಅದೇ ನಮ್ಮ ಅಮ್ಮ ಹಾರ್ಟ್ ಪೇನ್, ಅದೇ ಇನ್ಸಿಡೆಂಟ್ ಆಮೇಲೆ ಏನೇನು ಅಂದ್ಕೊಂಬಿಟ್ಟಾರ. ಅಲ್ಲಿಂದ ಚೆನ್ನಾಗೇ ಬಂದರೆ ನಾವು ಬಂದಾದ್ಮೇಲೆ ನಮ್ಮ ಅಮ್ಮಂಗೆ ಸಡನ್ನಾಗಿ ಆ ಥರ ಜಾಸ್ತಿ ಪೇನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವ್ರು ಅಳ್ತಿದ್ರು ಬೇರೆ. ಅದಕ್ಕೋಸ್ಕರ ನಾನು ವ್ಲಾಗು ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ನಂಗೆ ಸಖತ್ ಬೇಜಾರಾಗೋಯಿತು. ಆ್ಯಂಡ್ ನೀವು ಆಮೇಲೆ ಅಂದ್ಕೊಬೋದು ಲಾಸ್ಟಲ್ಲಿ ಚೆನ್ನಾಗಿದ್ರು ಅವರಮ್ಮ, ಇವಾಗ ವ್ಲಾಗ್ ಏನೋ ಅಪ್ಲೋಡ್ ಮಾಡಿಲ್ಲ ಅನ್ನೋ ರೀಸನ್ ಕೊಡ್ತಾನೆ ಅಂತ. ಸೀರಿಯಸ್ಲಿ ಟು ಬಿ ಆನೆಸ್ಟ್ ಮೈ ಮದರ್ ಮಮ್ಮೀಸ್ ಆ ಥರ ಏನಿಲ್ಲ ಗೈಸ್. ಅವ್ರಿಗೆ ಆ ಥರ ಆಗಿದ್ದಕ್ಕೆ ನಾನು ವ್ಲಾಗ್ ಎಡಿಟು ಮಾಡಲಿಲ್ಲ, ಅಪ್ಲೋಡು ಮಾಡಲಿಲ್ಲ. ಅದಕ್ಕೆ ಈಗ ಮಾಡ್ತಾ ಇರೋದು. ಸೊ ಯಾರು ಬೇಜಾರು ಮಾಡ್ಕೊಬೇಡಿ. ಹೋಪ್ ಅರ್ಥ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ. ಬಾಯ್ ಗೈಸ್. ಆಮೇಲೆ ನಾನು ಇದನ್ನೆಲ್ಲ ಹೇಳ್ಕೊತಿರ್ಲಿಲ್ಲ ಕ್ಯಾಮ್ರಾ ಮುಂದೆ. ಬಟ್ ಯಾಕೆ ಹೇಳ್ಕೊತಾ ಇದ್ದೀನಿ, ಡೈಲಿ ವ್ಲಾಗ್ ಮೀನ್ಸ್ ನನ್ನ ಡೈಲಿ ಲೈಫಲ್ಲಿ ಏನೇನಾಗುತ್ತೋ ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಳ್ಳೋದು. ನಾನು ಇದು ವಿಚಾರನ ಮುಚ್ಚಿಕ್ಬೋದಾಯ್ತು. ಬಟ್ ಯಾಕೆ ಹೇಳ್ಕೊತಾ ಇದ್ದೀನಿ ಅಂತಂದರೆ, ನೀವು ನಮ್ಮ ಫ್ಯಾಮಿಲಿ ಅಂದ್ಕೊಂಡು ಡೈಲಿ ನೀವು ನನ್ನ ಲೈಫ್ ಸ್ಟೈಲ್ ನೋಡ್ತಾ ಇರ್ತೀರಲ್ಲ. ಸೊ ಇದನ್ನು ತಿಳ್ಕೊಳ್ಳಿ ಅಂತ ಹೇಳಿದಷ್ಟೇ. ಅದು ಬಿಟ್ಟರೆ ಬೇರೆ ಇಂಟೆನ್ಸ್ ಏನೂ ಇಲ್ಲ ನಂದು. ಸೊ ಹೇಳಬೇಕು ಅಂತ ಹೇಳಿದ್ದೀನಿ. ಇಟ್ಸ್ ಆಲ್.